जय जगदीश हरे स्वामी जय जगदीश हरे ಭಜನೆ ಮಾಡ್ತಾ ಇದ್ದೀನಿ ಅನ್ಕೊಂಡ್ರೆ ಖಂಡಿತ ಇಲ್ಲ. ಲೋಕರಕ್ಷಣೆಗೆ ಭಗವಂತನ ಯಾಚನೆಯನ್ನ ಮಾಡ್ತಾ ಇದ್ದೀನಿ. ಅಂದ್ರೆ ಭಗವಂತ ಇಷ್ಟೆಲ್ಲ ಜೀವರಾಶಿಗಳನ್ನ ಸಂರಕ್ಷಣೆ ಮಾಡಿರ್ತಕ್ಕಂಥ ನೀನು ಹುಟ್ಟುನಲ್ಲಿ ಎಲ್ಲರ ಸುಖವನ್ನ ಕಾಣ್ತಕ್ಕಂಥವನು ಸಂತೋಷವಾಗಿ ನೋಡ್ತಾ ಇದೆಯಾ ಆ ಆನಂದವನ್ನ. ನಿನಗೆ ಆನಂದವಾದಾಗ ಸೃಷ್ಟಿನ ಮಾಡ್ತೀಯ, ಪರಿಪೂರ್ಣವಾಗಿ ಪರಿಪಾಲನೆ ಮಾಡಬೇಕಲ್ಲ ಅಂದಾಗ ಆ ಪರಿಪಾಲನೆಯನ್ನು ಕೂಡ ಮಾಡ್ತೀಯ, ಸ್ಥಿತಿಗತಿಯನ್ನ ನೋಡ್ಕೊಂತೀಯ. ಆದರೆ ಲಯ ಬಂದಾಗ ಮಾತ್ರ ಯಾವ ಕಾಲಕ್ಕೂ ಯಾವ ನನ್ನ ಮಗನ್ನು ಬಿಡಲ್ಲ. ಅಂದರೆ ಬಂದ ಪ್ರಕೃತಿಯ ಲಯ ಯಾವ ಪರಿಪೂರ್ಣವಾಗಿ ತಡೀತಾರೆ? ಖಂಡಿತ ತಡೆಯಕ್ಕೆ ಸಾಧ್ಯವಿಲ್ಲ. ಎಂಥ ವಿಜ್ಞಾನಿ ಆಗ್ಲೂ ಇಡೀ ಜಗತ್ತಲ್ಲಿ ದೇವರಿಲ್ಲ ಅನ್ನೋಂತಕ್ಕಂಥ ಮನುಷ್ಯ ಕೂಡ ಪರಿಪೂರ್ಣವಾಗಿ ಏನ್ ಮಾಡ್ತಾನೆ? ಭಗವಂತ ಕಾಪಾಡುವಂತ ಒಂದಲ್ಲ ಕ್ಷಣದಲ್ಲೇ ಬರ್ತಾನೆ. ಹಾಸ್ಪಿಟ್ಲಿಗೆ ಹೋಗಿ ಬೆಡ್ ರಿಡನ್ ಆಗಿ ಬಿದ್ದಾಗ ದೇವ್ರು ನಮಸ್ಕಾರ ಮಾಡದಿದ್ದಾಗ ಯಾವ ನನ್ನ ಮಗ ಕಾಪಾಡ್ತಾನೆ? ಬಂದು ಯಾರು ಬಂದು ಕಾಪಾಡಲ್ಲ. ಆ ಡಾಕ್ಟರ್ ಕೂಡ ಶಕ್ತಿ ಇದ್ದಾರೇನೆ ಕಾಪಾಡಕ್ಕೆ ಸಾಧ್ಯ. ದೈವ ಬಲ ಬೇಕು ನಿಮಗೆ. ಆ ದೈವ ಬಲ ಬರ್ತಕ್ಕಂಥ ಸಮಯ ಬಂದ್ಬಿಡ್ತು. ಆದರೆ ಒಬ್ಬನಿಗಲ್ಲ, ಇಬ್ಬರಿಗಲ್ಲ, ಇಡೀ ಪ್ರಪಂಚಕ್ಕೆ ಕಾಪಾಡಬೇಕಾದ ದೈವ ಬಲ ಪ್ರತಿಯೊಬ್ಬರಿಗೂ ಬೇಕಾಗಿದೆ. ಎಲ್ಲರೂ ಸೇರಿ ಆ ಪ್ರಾರ್ಥನೆಯನ್ನು ಮಾಡಬೇಕು, ಎಲ್ಲರೂ ಒಂದೊಗ್ಗಟ್ಟಾಗಿ ಪ್ರಾರ್ಥನೆ ಮಾಡಬೇಕು, ಪ್ರಕೃತಿಯನ್ನು ಸಂರಕ್ಷಣೆ ಮಾಡುವಂತ. ಅಂದ್ರೆ ನೀವೆಲ್ಲ ಅನ್ಕೊಂಡ ಹಾಗೆ ಇದೆಲ್ಲ ಆಗ್ಬಿಡತ್ತಾ ಹೋಗ್ಬಿಡತ್ತಾ ಅನ್ನೋದು ಕೆಲವರಿಗೆ ಡೌಟ್ ಇರುತ್ತೆ. ಕೆಲವರಿಗೆ ಅವ್ರು ಏನ್ ಹೇಳ್ತಾರೆ ಬಿಡಿ ನೋಡೋಣ ಆಗ್ಬಿಡತ್ತಾ, ಆದಾಗ ನೋಡ್ಕೊಂಬಿಡೋಣ ಅನ್ನೋದು ದುರಹಂಕಾರ. ಕೆಲವರಿಗೆ ಭಯ, ಅಯ್ಯೋ ಹೌದೇನ್ರಿ ಆಗ್ಬಿಟ್ರೆ ಏನ್ರಿ ಮಾಡೋದು ಅನ್ನೋ ಭಯಪರಿಪೂರ್ಣವಾಗಿರ್ತಾನೆ. ಅದಕ್ಕೆ ಜೀವನದಲ್ಲಿ ಪರಿವರ್ತನೆ ಅನ್ನೋದು ಯಾವತ್ತು ಬರಬೇಕು ಅಂದ್ರೆ ದೈವ ಬಲ ಇದ್ದಾಗ ಮಾತ್ರ. ಈ ದೈವ ಬಲಕ್ಕೆ ರಕ್ಷಣೆ ಬೇಕು. ಆ ದೈವ ಬಲ ನಾವೆಲ್ಲರೂ ಕೇಳ್ಕೋಬೇಕು. ನಿಮ್ಮ ಧರ್ಮದಲ್ಲಿ ಯಾವ ರೀತಿಯಾದ ದೈವ ಬಲ ಬೇಕು, ಯಾವ ರೀತಿ ಪ್ರಾರ್ಥನೆನ ಮಾಡ್ಕೊಂತೀವ, ಎಲ್ಲಾ ಧರ್ಮದವರು ಆ ಪ್ರಾರ್ಥನೆನ ಮಾಡ್ಕೊಳ್ಳೋ ಸಮಯ ಬಂದ್ಬಿಡ್ತು. 2 ಎಣ್ಣೆಗಳ ವಿಚಾರ ಹೇಳಿದ್ದೀನಿ, ಇನ್ನು 3 ಎಣ್ಣೆಗಳು. ಆ 3ನೇ ಎಣ್ಣೆ ವಿಚಾರವಾಗಿ ಹೇಳ್ತಾ ಇದ್ದಾಗ ನಾವು ಪ್ರಾರ್ಥನೆನ ಮಾಡ್ಕೋಬೇಕಾದೇನು ಅಂದರೆ ಆಕಾಶ ಮಾರ್ಗದಿಂದ ಬಂದಿರತಕ್ಕಂಥ ಈ ಎಣ್ಣೆಗಳನ್ನೇ ಭೂ ಸಂರಕ್ಷಣೆಯನ್ನು ಮಾಡ್ತಕ್ಕಂಥ ಎಣ್ಣೆಗಳಲ್ಲಿ ವಿಶೇಷವಾಗಿ ಮಧ್ಯಬಿಂದು ಆಗಿರ್ತಕ್ಕಂಥ ಎಣ್ಣೆಗಳು. ಈ ಆಕಾಶ ಮಾರ್ಗದಿಂದ ಬಂದಿದೆ ಎಣ್ಣೆ ಅನ್ಕೊಂತೀರಾ? ಕಲ್ಪವೃಕ್ಷದ ಅಂದ್ರೆ ಕಲ್ಪವೃಕ್ಷ ಅಂದ್ರೆ ತೆಂಗಿನ ಮರವನ್ನ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅನ್ನೋರು. ಅಚ್ಯುತಾಯ ಕಲ್ಪವೃಕ್ಷಾಯ ಅನಂತಾಯ ಕಾಮಧೇನವೇ ಗೋವಿಂದಾಯ ಇತಿ ಚಿಂತಾಮಣಿಯ ಸ್ವಾಹ. ಅಂದರೆ ಆ ಕಲ್ಪವೃಕ್ಷದಿಂದ ಬಂದಿರತಕ್ಕಂಥದ್ದು ಅಂದ್ರೆ ತೆಂಗಿನ ಮರದಿಂದ ಬಂದಿರತಕ್ಕಂಥ ಎಣ್ಣೆ, ಕೊಬ್ಬರಿ ಎಣ್ಣೆ. ಈ ಕೊಬ್ಬರಿ ಎಣ್ಣೆ ಏನಕ್ಕೆ ಅಂದ್ರೆ ಕಲ್ಪವೃಕ್ಷ ಯಾವ ಕಾಲಕ್ಕೂ ಕೆಟ್ಟು ಹೋಗಲ್ಲ. ಶಿವನಾಂಶವಾಗಿರ್ತಕ್ಕಂಥ 3 ಕಣ್ಣುಗಳನ್ನು ಬಿಟ್ಟಿರತಕ್ಕಂಥ ತೆಂಗಿನಕಾಯಿಯಲ್ಲಿ ಮೇಲ್ಭಾಗ ಜುಟ್ಟಲ್ಲಿರ್ತಕ್ಕಂಥ ಪರಮಾತ್ಮನ ಕೃಪಾ ಕಟಾಕ್ಷ, ಮಹಾಗಣಪತಿಯಲ್ಲಿ ಒಳಭಾಗದಲ್ಲಿ ಶ್ವೇತಾಂಬರೆಯಾಗಿರ್ತಕ್ಕಂಥ ಪಾರ್ವತಿಯಲ್ಲಿ ಗಂಗೆ ಒಳಭಾಗದಲ್ಲಿ ಅಡಗಿ ಹೋಗಿದ್ದಾಳೆ. ಈ ತೆಂಗಿನಕಾಯಿಯನ್ನು ಹೊಡೆದಾಗ ಪರಿಪೂರ್ಣವಾಗಿ ಶ್ವೇತಾರ್ಕವಾಗಿರ್ತಕ್ಕಂಥ ತೆಂಗಿನಕಾಯಿಗಳನ್ನು ನೋಡಿದಾಗ ಸಂತೋಷವಾಗುತ್ತೆ. ಜೀವನ ಚರಿತ್ರೆನೂ ಹಾಗೇನೆ ಪರಿಪೂರ್ಣ ಅಂತಕ್ಕಂಥದ್ದು ಯಾವಾಗ ಅಂದ್ರೆ ಒಬ್ಬ ಮನುಷ್ಯ ಯಾವುದೇ ಕಾಲಕ್ಕೂ ಯಾವ ಗಿಡಗಳು ಹಾಕಿದ್ರು ಉಗಿದು ಬಿದ್ದ ಬೀಜಗಳಿಂದ ಬಂದಿರತಕ್ಕಂಥದ್ದು. ಆದರೆ ತೆಂಗಿನ ಮರ ಹಾಗಲ್ಲ, ಸಸಿಯನ್ನು ನೆಟ್ಟಾಗ ಮಾತ್ರ ತೆಂಗಿನ ಮರವನ್ನು ನೆಡಬಹುದು. ಅಂದ್ರೆ ಮೊದಲೇ ಮಾಡಿರಬೇಕು ಆ ಫಸಲನ್ನ. ಅದನ್ನ ಯಾವ ಕಾಲಕ್ಕೂ ನಾವು ಶಿಕ್ಷಣೆಯನ್ನ ಪರಿವರ್ತನೆಯನ್ನ ಮಾಡಿಕೊಂಡೇ ತದನಂತರ ನೆಡಬೇಕು. ಅದಕ್ಕೆ ಆ ಕಲ್ಪ ವೃಕ್ಷವಾಗಿರ್ತಕ್ಕಂಥದ್ದು ಕೊಬ್ಬರಿ ಎಣ್ಣೆ. ಈ ಕೊಬ್ಬರಿ ಎಣ್ಣೆಯನ್ನು ಹಚ್ಚಬೇಕು. ಇನ್ನು ಉಳಿದ 2 ಎಣ್ಣೆಗಳನ್ನ ಯಾವುದೇ ಕಾರಣಕ್ಕೂ ನಿಮಗೆ ನಿಮ್ಮ ಊರಲ್ಲಿ ಸಿಗ್ತಕ್ಕಂಥ 2 ಎಣ್ಣೆಗಳು: ಹಿಪ್ಪೆ ಎಣ್ಣೆ, ಹೊಂಗೆ ಎಣ್ಣೆ, ಬೇವಿನ ಎಣ್ಣೆ. ಹಿಪ್ಪೆ ಎಣ್ಣೆ, ಹೊಂಗೆ ಎಣ್ಣೆ, ಬೇವಿನ ಎಣ್ಣೆ, ಈ 3ರಲ್ಲಿ ಯಾವುದೇ ಎಣ್ಣೆಗಳ ಸಿಗಲಿ 2 ಎಣ್ಣೆಗಳನ್ನು ತಗೊಂಡು ನಿಮಗೆ ಪರಿಪೂರ್ಣವಾಗಿ ಆ ದೀಪಗಳನ್ನು ಹಚ್ಚಬೇಕು. ಪ್ರತ್ಯೇಕವಾಗಿ 1 ಹಣತೆ ದೀಪಗಳಿಗೆ 1 ಹಣತೆಗೆ ಒಂದೇ ದೀಪ ಮಿಶ್ರಣ ಮಾಡ್ಕೋಬಾರ್ದು. ಎಲ್ಲದಕ್ಕೂ ತುಪ್ಪದ ಬತ್ತಿಯನ್ನೇ ಹಾಕಬೇಕು. 3 ವಿಚಾರವಾಗಿ ಕಾಯ ವಾಚ ಮನಸ 3 ಬತ್ತಿಗಳನ್ನ ಅದರೊಳಗೆ ಹಾಕೊಂಡು ತುಪ್ಪವನ್ನು ನೆನೆಸ್ಕೊಂಡು ದೀಪಗಳನ್ನು ರೆಡಿ ಮಾಡಿ ಇಟ್ಕೋಬೇಕು. ಆ ದೀಪ ಹಣತೆಗಳನ್ನ ಎಷ್ಟೋ ಜನ ಸೇವಾಕರ್ತರು ಕೊಡಬೇಕು ಅಂತಿದ್ದಾರೆ, ಸೇವಾ ಮನೋಭಾವದಲ್ಲಿ ಕೊಡಬೇಕು ಅಂತಿದ್ದೀರಾ. ಎಷ್ಟೋ ಜನ ದೀಪ ಹಚ್ಚಬೇಕು ಅಂತಿರ್ತಾರೆ, ಪಾಪ ಆರ್ಥಿಕ ಪರಿಸ್ಥಿತಿ ಇರಲ್ಲ. ಕನಿಷ್ಠ ಪಕ್ಷ 1 ಹಣತೆ ಕೊಂಡ್ಕೊಳ್ಳೋಷ್ಟು ಕಷ್ಟ ಕೂಡ ಇರುತ್ತೆ. ಅಂಥವ್ರಿಗೆ ಸಹಾಯ ಮಾಡ್ತಕ್ಕಂಥವ್ರು ನಮಗೆ ಹೇಳಿರ್ತಕ್ಕಂಥ ದೇವಸ್ಥಾನಗಳಲ್ಲಿ ಮಾಡ್ತೀವಿ ಅಂತ ಖಂಡಿತವಾಗ್ಲೂ ಹೇಳಿದ್ದಾರೆ. ಅವರುಗಳು ಆ ಎಣ್ಣೆಯನ್ನು ಕೊಡ್ತಾರೆ, ನೀಡ್ತಾರೆ. ದಯವಿಟ್ಟು ನೀವು ಆ ದೇವಸ್ಥಾನಕ್ಕೆ ಡ್ರೆಸ್ ಕೋಡ್ ಹಾಕೊಂಡು ಯಾವ ಕಾಲಕ್ಕೂ ಒಡವೆ ವಸ್ತ್ರಗಳನ್ನು ಹಾಕೊಳ್ಳದೆ, ಉಂಗುರಗಳನ್ನ ವಾಚು ಉಂಗುರಗಳನ್ನು ಕಟ್ಕೊಳ್ಳದೆ, ಮೊಬೈಲ್ ಫೋನ್ಗಳೆಲ್ಲ ಬಿಸಾಕಿಬಿಟ್ಟು ಯಾವುದೇ ಎಲೆಕ್ಟ್ರಿಕ್ ಮೀಡಿಯಾ ಅಲ್ಲಿ ಯಾವ ಕಾಲಕ್ಕೂ ಅಲ್ಲಿ ಯಾವುದೋ ಫೋಟೋಗಳನ್ನ ಹಿಡ್ಕೊಳ್ಳೋದಾಗ್ಲಿ ಖಂಡಿತ ಮಾಡದೆ ನಿಜ ಸ್ಥಿತಿಯಲ್ಲಿ ಹೋಗಿ ದೀಪವನ್ನ ಪ್ರಾಕೃತಿಯ ಪ್ರಳಯ ಕಾಲಕ್ಕೆ, ದೇವರನ್ನ ಸಂದಿಗ್ಧ ಕಾಲಕ್ಕೆ ಪ್ರಾರ್ಥನೆ ಮಾಡ್ಕೋಬೇಕು. ದೀಪವನ್ನು ಹಚ್ಚೋ ಸಮಯದಲ್ಲಿ ಎಲ್ಲರೂ ಪ್ರಾರ್ಥನೆ ಮಾಡೋದು ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣ, ಓಂ ಶಕ್ತಿ ಅಂತ ಹೇಳಿ. ಆ ಶಕ್ತಿಗೆ ಪರಾಶಕ್ತಿ ಆಗಿರ್ತಕ್ಕಂಥ ಜಗನ್ಮಾತೆ ನಾಲಿಗೆಯನ್ನ ಚಾಚ್ತಾಳಂತೆ. ಆಕಾಶದಲ್ಲಿ ನಾಲಿಗೆ ಚಾಚಿದ್ರೆ ಸಾಕು, ನಾಲಿಗೆಯಲ್ಲಿ ಆ ದೀಪವನ್ನು ಹಚ್ಚೋ ಸಮಯದಲ್ಲಿ ಇಡೀ ಜಗತ್ತಿಗೆ ಕಂಡರೆ ಕಾಣ್ತಾಳೆ. ಆ ಕಂಡಾಗ ಓಂ ಅಂತ ಅಗ್ನಿ ಜ್ವಾಲೆಯಾಗಿ ಬರುತ್ತೆ ಅವಳ ನಾಲಿಗೆಯಲ್ಲಿ. ಬಂದರೆ ಸಂತೋಷ, ಕಾಪಾಡ್ತೀನಿ, ಸ್ವಲ್ಪ ಮಟ್ಟಿಗಾದ್ರೂ ಆ ಶಮನವನ್ನ ನಾನು ಕೊಡ್ತೀನಿ ಅಂತಾಳೆ. ಖಂಡಿತ ನಾಲ್ಗೆ ಕಾಣದೇ ಇದ್ರೆ ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ ವಿನಾಶ ಗ್ಯಾರಂಟಿ. ಇದು ಬರೆದಿಟ್ಕೊಂಬಿಡಿ.
ಪ್ರಯತ್ನ ಮಾತ್ರ ನಮ್ಮದು. ಆ ಪ್ರಯತ್ನಕ್ಕೆ ಯಾರು ಹೊಣೆ ಅಲ್ಲ, ನಾವೆಲ್ಲರೂ ಭಗವತಿ ಕೃಪಾ ಕಟಾಕ್ಷದಲ್ಲಿ ಪ್ರಾರ್ಥನೆ ಮಾಡಬೇಕು. ಇಡೀ ವಿಶ್ವವನ್ನ ಕಾಪಾಡಕ್ಕೆ ಆ ಭಗವಂತ ಕೃಷ್ಣ ಪರಮಾತ್ಮನಿಗೆ ಜ್ಞಾಪಕ ಶಕ್ತಿ ಬರೋ ಸಮಯದಲ್ಲಿ ಗಾಂಧಾರಿಯಿಂದ ವಿಮೋಚನೆ ಪಡೆಯೋಕ್ಕೋಸ್ಕರ ಲೋಕ ಕಲ್ಯಾಣಾರ್ಥವಾಗಿ ಪ್ರಾಣ ಪ್ರತಿಷ್ಠಾಪನೆ ಆಗ್ತಕ್ಕಂಥ ಕೊನೆಯ ದೇವಾಲಯ ನಿರ್ಮಾಣ ಕಾರ್ಯಕ್ಕೋಸ್ಕರ ಆ ಗಾಂಧಾರಿ ಬಂದಾಗ ಕೃಷ್ಣ ಪರಮಾತ್ಮ ಜ್ಞಾಪಕ ಶಕ್ತಿ ಬರುತ್ತೆ. ಈ ಶಕ್ತಿಯನ್ನು ಕೊಡಕ್ಕೆ ನಮಗೆ ಉಳಿದಿರೋ ಒಂದೇ ಮಾರ್ಗ, ಶಸ್ತ್ರಗಳು ಇಟ್ಕೊಂಡು ಯುದ್ಧ ಮಾಡೋಕ್ಕಾಗಲ್ಲ, ದೇವರ ಹತ್ರ ಹೋಗ್ಬಿಟ್ಟು ಮಾಡಬೇಡ ಅಂತ ಹೇಳೋಕ್ಕಾಗಲ್ಲ. ಯಾರು ನಮಗೆ ಕಣ್ಣ ಪಕ್ಕದಲ್ಲಿರತಕ್ಕಂಥವ್ನು ಹೇಳಕ್ಕೆ ಆಗಲ್ಲ. ಯಾವುದೇ ಒಂದು ಸಂಧಿಗಳನ್ನ ತಗೊಳಕ್ಕಾಗಲ್ಲ. ನಮಗೆ ಆ ಪ್ರಕೃತಿ, ಆ ಪ್ರಕೃತಿ ಪೂರ್ವಕವಾಗಿ ಬರ್ತಾ ಇದ್ರೆ 80 ಅಡಿ ಎತ್ತರದಲ್ಲಿ ಅಲೆ ಬರ್ತಾ ಇದ್ರೆ ಏನು ಮಾಡ್ತೀರಾ? ಸಾಧಾರಣವಾಗಿ ಒಂದು ಆಸ್ಟ್ರೇಲಿಯಲ್ಲಿ ಬರ್ತಕ್ಕಂಥ ಅಲೆಗಳು ಎಷ್ಟು ಗೊತ್ತಾ? 60 ಅಡಿ ಎತ್ತರ ಇರುತ್ತೆ. ಸುಮ್ಮನೆ ಬೀಚಲ್ಲಿ ಕೂತ್ಕೊಂಡಿರಿ, ನೋತಾನಾಗ ಆಸ್ಟ್ರೇಲಿಯಾಗೆ ಹೋದವ್ರಿಗೆ ಎಷ್ಟೋ ಜನಕ್ಕೆ ಅನುಭವ ಆಗುತ್ತೆ. 60 ಅಡಿ ಎತ್ತರಕ್ಕೆ ಹಿಂಗೆ ಬರ್ತಾ ಇದ್ರೆ ಸಾಧಾರಣವಾಗಿದ್ದ. ಇನ್ನು ಮಳೆ ಬಂದಾಗ ಏನೋ 80 ಅಡಿ 90 ಅಡಿ ಎತ್ತರವಾಗಿ ಬರುತ್ತಂತೆ. ಹೈಯೆಸ್ಟ್ ರೆಕಾರ್ಡು 1985ರಲ್ಲಿ 110 ಅಡಿ ಎತ್ತರವಾಗಿ ಬರ್ತಾ ಇತ್ತಂತ ಅಲೆಗಳು. ಅದನ್ನು ಬರ್ತಾ ಇದ್ದ ನೋಡೋರಲ್ಲಿ ಬಂತು, ಸದ್ಯ ಓಡಿದ್ರೆ ಸಾಕು ಅಂತ ಕಾಯ್ತಿರ್ತೀರ. ಅಂಥದ್ದು ಇಡೀ ಪ್ರಪಂಚದಲ್ಲಿ ನೀರಿನ ಪರಿವರ್ತನೆ ಆಗ್ತಾ ಇದ್ರೆ ಏನು ಮಾಡ್ತೀರಾ? ಗಂಗೆ ಒಣಗೋಗ್ತಾಳೆ, ಗಂಗೆ ಒಣಗೋಗ್ತಾಳೆ. ಬರೆದಿಟ್ಕೊಳ್ಳಿ, ಹಿಮಾಲಯ ಇವತ್ತು 1 ವರ್ಷಕ್ಕೆ 5 ಅಡಿ ಕರಗ್ತಾ ಇತ್ತು. ಎಷ್ಟಾ? 1 ವರ್ಷಕ್ಕೆ 5 ಅಡಿ ಕರಗ್ತಾ ಇತ್ತು. ಆದರೆ ಇವತ್ತು ಗಂಗೆ ಎಷ್ಟು ಕರಗ್ತಾ ಇದ್ದಾಳೆ ಗೊತ್ತಾ? ಪ್ರತಿ ದಿನ 5 ಅಡಿ ಕರಗ್ತಾ ಇದ್ದಾಳೆ, ಪ್ರತಿ ದಿನ 5 ಅಡಿ ಕರಗ್ತಾ ಇದ್ದಾಳೆ. ಆ 5 ಅಡಿ ಕರಗ್ತಾ ಇರೋಕ್ಕೆ ಯಾರು ಕಾರಣ? ಗ್ಲೋಬಲ್ ವಾರ್ಮಿಂಗ್ ಅಂತ ಇಂಗ್ಲೀಷಲ್ಲಿ ಏನು ಹೇಳ್ತಿದ್ದೀರಾ? ಪ್ರಪಂಚದ ವಿಶೇಷವಾಗಿರ್ತಕ್ಕಂಥ ಪ್ರಕೃತಿಯ ಲಯ ಇಂಡೈರೆಕ್ಟ್ ಆಗಿ ಆಗ್ತಾ ಇದೆ. ಎಷ್ಟು ಜನ ಪಾಪಿಗಳಿದ್ದಾರೆ, ಎಷ್ಟು ಜನ ಪ್ರಕೃತಿಯ ವಿರೋಧವಾಗಿ ಹೋಗಿರ್ತಕ್ಕಂಥವ್ರು. ಮರ ಗಿಡಗಳೆಲ್ಲ ಕಡ್ದು ಹಾಕ್ಬಿಟ್ಟಿದ್ದಾರೆ, ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗ್ತಾ ಇದೆ. ಆಕ್ಸಿಜನೇ ಇಲ್ಲದೆ ಇರತಕ್ಕಂಥ ಸಮಯದಲ್ಲಿ ನಾವುಗಳು ಯಾರನ್ನು ಕಾಪಾಡೋದು, ಯಾರನ್ನು ಬಿಡೋದು ಅನ್ನೋ ಸಮಯಕ್ಕೆ ಅಬ್ಬಾಡ ಜೀವಂತವಾಗಿ ಎಲ್ಲಾ ಬಾಗಿಲು ಹಾಕ್ಬಿಟ್ರೆ ದೇವರು ಏನ್ ಮಾಡ್ತಾರಂತ ಗೊತ್ತಾ? ಕೊನೆಯದಾಗ ಒಂದು ಕಿಟಕಿ ತೆಗಿತಾರಂತೆ, ಹೋಗ್ ಬದುಕೋ ಹೋಗಂತ. ಅಂದರೆ ಆಲ್ ಡೋರ್ಸ್ ವಿಲ್ ಬಿ ಕ್ಲೋಸ್, ಒನ್ ವಿಂಡೋ ವಿಲ್ ಬಿ ಓಪನ್ ಟು ವರ್ಕ್ ಅಂತ. ಆವಾಗ ಆ ಜೀವನದಲ್ಲಿ ಯಾರಾದರೂ ಕೈ ಹಿಡಿದು ಇಡ್ತಾರಂತೆ, ಬಾರೋ ಆ ಪ್ರಕೃತಿ ಪ್ರಳಯಕ್ಕೆ ಪರಿವರ್ತನೆ ಆಗತ್ತೆ ಅಂತ. ಆ ವಿಂಡೋನ ಇವತ್ತು ಹಿಮಾಲಯದಲ್ಲಿ ವಾಕ್ಯ ಬಂದಿರೋದಕ್ಕೆ ಉಳಿಸಬಹುದು ಅನ್ನೋ ಪ್ರಯತ್ನಕ್ಕೆ ಆ ಕಿಟಕಿಯನ್ನು ಓಪನ್ ಮಾಡ್ತಾ ಇದ್ದೀವಿ. ಬದುಕೊಳ್ಳೋರು, ಕಿಟಕಿಯಿಂದ ಓಡ್ ಹೋಗ್ತಕ್ಕಂಥವ್ರು, ಬದುಕಬಹುದು ಅನ್ನೋ ಆಸಕ್ತಿ ಇರ್ತಕ್ಕಂಥವ್ರು, ಉದ್ವೇಗದಿಂದ ಓಡ್ತಕ್ಕಂಥವ್ರು, ಭಯದಿಂದ ಓಡ್ತಕ್ಕಂಥವ್ರು, ಇನ್ನೊಬ್ಬರನ್ನ ಕಾಪಾಡಿ ಪರವಾಗಿಲ್ಲ ನಾನು ಕಿಟಕಿಗೆ ಹೋಗ್ತೇನೆ ನೀನು ಬದುಕು ಹೋಗಂತ ಹೇಳಿ ಪರಿವರ್ತನೆ ಮಾಡ್ಕೊಳ್ತಕ್ಕಂಥವ್ರು ಎಷ್ಟು ಜನ. ಅದಕ್ಕೆ ಈ ಒಂದು ಸಾಕ್ಷಿ ರೂಪವಾಗಿ ಜೀವನ್ ಪರ್ಯಂತ ನಾವುಗಳು ಮಾಡ್ತಕ್ಕಂಥ ಧರ್ಮ ಎಂದರೆ ಧರ್ಮೋ ರಕ್ಷತಿ ರಕ್ಷಿತ ಬರೀ ಶ್ಲೋಕದಲ್ಲಿ ಮಂತ್ರದಲ್ಲಿ ಹೇಳೋದಲ್ಲ. ಈ ಕಾರ್ಯಕ್ರಮನ ನೋಡ್ತಕ್ಕಂಥ ದೀಪಂ ಜ್ಯೋತಿ ಪರಬ್ರಹ್ಮ ಎಲ್ಲ ಮಠಾಧೀಶ್ವರಿಗೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಎಲ್ಲರೂ ಯಾವ ಕಾಲಕ್ಕೂ ಜಾತಿ ಮತ ಭೇದವಿಲ್ಲದೆ ನಾವೆಲ್ಲರೂ ಒಂದೇ ಅನ್ನೋತಕ್ಕಂಥ ಭಾವನೆಯಲ್ಲಿ ಇಟ್ಕೊಂಡು, ಎಲ್ಲೆಲ್ಲಿ ಫಾದರಿಗಳಿರ್ತಕ್ಕಂಥ ವಿಚಾರಗಳಿದಾರೋ, ಎಲ್ಲಿ ಮೌಲ್ವಿಗಳಿರ್ತಕ್ಕಂಥ ವಿಚಾರಗಳಿದೋ, ದಯವಿಟ್ಟು ನಿಮ್ಮ ಧರ್ಮದಲ್ಲಿ ನಮ್ಮ ಈ ಪ್ರಕೃತಿ ಉಳಿಸಕ್ಕೆ ಏನಾಗುತ್ತೋ ಆ ಭಗವಂತನ ಪ್ರಾರ್ಥನೆಯನ್ನ ನೀವುಗಳು ನಮಾಜ್ ಮುಖಾಂತರವಾಗಲಿ, ಕ್ಯಾಂಡಲ್ ಹಚ್ಚೋದ್ ಮುಖಾಂತರವಾಗಿ, ದುವಾ ಓದೋದಾಗಲಿ, ದೀಪಗಳನ್ನು ಹಚ್ಚೋದಾಗಲಿ, ದಯವಿಟ್ಟು ಸಾಯಂಕಾಲ 7:05ರಿಂದ 7:25 ಸಮಯದಲ್ಲಿ 22ನೇ ತಾರೀಕು ಪಂಚಮಿಯಂದು ಮಾಘ ಮಾಸ ಆಗಿರೋದ ಇದೇ ತಿಂಗಳಲ್ಲಿ ನಾವು ಆ ದೀಪವನ್ನು ಹಚ್ಚಬೇಕು. ಆ ಸಮಯ ಬಂದ್ಬಿಡುತ್ತೆ. ಆ ಮುಹೂರ್ತವನ್ನು ಯಾವ ಕಾಲಕ್ಕೂ ಮೀರಕ್ಕೆ ಸಾಧ್ಯವಿಲ್ಲ. ಎಷ್ಟು ಮಟ್ಟಿಗಾಗುತ್ತೋ ಆ ಜಾಗೃತಿಯನ್ನು ಪಡಿಸ್ತಾ ಇದ್ದೀನಿ. ಹೇಳಿದ್ದೆ ಪಾಡಿದ್ದೆ ಪಾಡ್ರ ಪೀಡುಗುದ್ದಾಸಯ್ಯ ಅಂತ ಹೇಳಿದ್ನೇ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ಆದರೆ ಕೆಲವರಿಗೆ ಕೇಳ್ರು ಅನ್ಬೋದು, ಹ್ಞೂ ಸ್ವಾಮಿ ಅಂತಾರೆ. ಕೆಲವರು ಕೇಳ್ರು ಅಂದರೆ ಹಾಂ ಅಂತೀವಿ. ಕೆಲವರಿಗೆ ಜಾಡ್ಸ್ ಒದ್ದೇನೆ ಕೇಳೋದು, ಹೌದಾ ಅಂತ ಕೇಳಬೇಕಾ ಅಂತ. ಆಗ ಬುದ್ಧಿ ಬರ್ತಕ್ಕಂಥ ಎಲ್ಲ ಜನವು 5 ಬೆರಳೊಂದು ಸಮ ಇಲ್ಲ ನೋಡಿ. ನೀವು ಹಾಗೇನೆ ಎಲ್ಲರೂ ಮೊಂಡ್ರಾಗಿ ಇರ್ತಕ್ಕಂಥವ್ರು, ಕೆಲವ್ರಿಗೆ ಹೊಡೆದು ಹೇಳಬೇಕು, ಕೆಲವ್ರಿಗೆ ಮುದ್ದಿಸಿ ಹೇಳಬೇಕು, ಕೆಲವ್ರಿಗೆ ಸ್ವಲ್ಪ ಹೇಳಿದ್ರೆ ಸಾಕು.